Let set A be x, y, z, b be 1 and 2. Find the number of relations from A to B. ಈ ಪ್ರಶ್ನೆಗೆ ಹೇಗೆ ಉತ್ತರ ತೆಗೆಯೋದು ಅಂತ ಹೇಳಿ ನಾನು ಮೊದಲು ನೋಡಿಸ್ತೀನಿ, ಆಯಿತಾ? ಅದಾದಮೇಲೆ ಲಾಜಿಕ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲೇದಾಗಿ ನಿಮ್ಮ ಹತ್ರ ಸೆಟ್ ಎ ಇದೆ ಮತ್ತು ಸೆಟ್ ಬಿ ಇದೆ ಅಲ್ವಾ? ಸೊ ಸೆಟ್ ಎ ಇಸ್ ಹಿಯರ್ ಆ್ಯಂಡ್ ಸೆಟ್ ಬಿ ಇಲ್ಲಿ ಎಕ್ಸ್ ವೈ ಝಿ ಇದೆ, ಇಲ್ಲಿ ಮತ್ತೊಂದೆರಡು ಎಲಿಮೆಂಟ್ ಇದೆ, ಸರಿನಾ? ಸೊ ದ ಫಂಡಮೆಂಟಲ್ ಆರ್ ದ ಪ್ರಿನ್ಸಿಪಲ್ ಅಂಡರ್ ವಿಚ್ ದಿಸ್ ವಿಲ್ ವರ್ಕ್, ಹೇಗೆ ಇದು ಕೆಲಸ ಮಾಡುತ್ತೆ, ಹೇಗೆ ಉತ್ತರ ಬರುತ್ತೆ ಅಂತ ಹೇಳಿ ಯಾರನ್ನು ಕೇಳ್ತು ಅಂತ ಹೇಳಿದ್ರೆ, ದ ಫಂಡಮೆಂಟಲ್ ಆಸ್ಪೆಕ್ಟ್ ಆರ್ ದ ಫಂಡಮೆಂಟಲ್ ಆರ್ ದ ಪ್ರಿನ್ಸಿಪಲ್ ಬಿಹೈಂಡ್ ದಿಸ್ ಕ್ವೆಶನ್ ಆರ್ ದ ಆನ್ಸರ್ ಇಸ್ ಪವರ್ ಸೆಟ್. ಪವರ್ ಸೆಟ್ ನೆನಪು ಇದೆಯಾ? ನೋಡ್ಕೊಳ್ಳಿ ಒಂದ್ಸತಿ, ಗೊತ್ತಾಯ್ತಾ ಪವರ್ ಸೆಟ್ ಏನು ಅಂತ ಹೇಳಿ? ಸೊ ಪವರ್ ಸೆಟ್ ರಿಲೇಟೆಡು, ಆಯಿತಾ? ಪವರ್ ಸೆಟ್ ಆಫ್ ಕಾಂಬಿನೇಷನ್ ಆಫ್ ದಿಸ್ ಅಂತ ಹೇಳಿದ್ರೆ ಹೇಗೆ ಕಂಡುಹಿಡಿಯೋದು? ಸ್ಟೆಪ್ 1 ಏನು ಮಾಡೋಕ್ಕೆ ನೀವು ಅಂತ ಹೇಳಿದ್ರೆ ಎನ್ ಆಫ್ ಎ ಕ್ರಾಸ್ ಬಿ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ಕಂಡುಹಿಡಿಬೇಕು. ವಾಟ್ ಆರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ? 3 ಆ್ಯಂಡ್ ದಿಸ್ ಇಸ್ 2, ಇದು ಬಂದು 6 ಅಲ್ವಾ? ಸೊ ಇದು 6 ಪಾಸಿಬಿಲಿಟಿ, ಸರಿನಾ? ಸ್ಟೆಪ್ 2 ಅಲ್ಲಿ ಉತ್ತರ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಪಾಸಿಬಲ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ ಎ ಟು ಬಿ is given by the formula 2 to the power of 6, 2 to the power of n, where n is 6. ಇದು ಆಯಿತಾ? ಹೇಗಿದು ಉತ್ತರ ಬಂತು? ಉತ್ತರ ಏನೋ ಗೊತ್ತಾಯಿತು, ಸಿಂಪಲ್ಲು. ಬಟ್ ಫಂಡ ಏನು ಅಂತ ಹೇಳಿ ಕೇಳ್ತು ಅಂತ ಹೇಳಿದ್ರೆ ಆ ಸ್ಮಾಲ್ ನೋಟ್, ಹೇಗಪ್ಪ ಇದನ್ನು ಮಾಡೋದು ಅಂತ ಹೇಳಿ ಯಾರನ್ನ ಕೇಳ್ತು ಅಂತ ಹೇಳಿದ್ರೆ ಇದನ್ನು ನೀವು ನೋಡಿಸ್ಬೇಕು, ಆಯಿತಾ? ಮೊದಲೇದಾಗಿ ಇಲ್ಲಿ ನೋಡ್ಬೋದು ನೀವು, ಸೆಟ್ ಎ ಇಸ್ ಎಕ್ಸ್ ವೈ ಝಿ ಆ್ಯಂಡ್ ಸೆಟ್ ಬಿ ಇಸ್ 1 2 ಅಲ್ವಾ? ಸೊ ಇದೇ ಬೇಕಾಗಿರೋದು ನಮಗೆ. ಸೊ ಇಲ್ಲಿ ನಮ್ಮ ಔಟ್ಪುಟ್ ನೋಡ್ಬೋದು, ಇಲ್ಲಿ ಏನು ಕಾಣ್ತಾ ಇದೆ ಹೇಳ್ತೀನಿ ನೋಡಿ. ಹಾಂ, ಏನು ಕಾಣ್ತಾ ಇದೆ ಇಲ್ಲಿ? ಇದು ನಿಮ್ಮ ಸೆಟ್ ಇನ್ಫಾರ್ಮೇಷನ್ನು, ಇದು ನಿಮ್ಮ ಕಾರ್ಟೇಷಿಯನ್ ಪ್ರಾಡಕ್ಟ್ ಬಿಟ್ವೀನ್ ದೋಸ್ 2 ಸೆಟ್ಸ್. ಇದರಲ್ಲಿ ಎಷ್ಟು ಎಲಿಮೆಂಟ್ ಇರುತ್ತೆ? 6 ಇರುತ್ತೆ ಅಲ್ವಾ? 3 3 6. ಇದರ ಪಾಸಿಬಲ್ ಸೆಟ್ಸ್ ಅಂತ ಹೇಳಿದ್ರೆ, ಇದರಿಂದ ಬರುವಂಥ ಪಾಸಿಬಲ್ ಸೆಟ್ಸ್ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 2 to the power of 6. ಏನಪ್ಪ ಲಾಜಿಕ್ ಅಂತ ಹೇಳಿದ್ರೆ ಇದು ನೋಡಿ, ಇಲ್ಲಿ ಇವಾಗ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಯಾವ್ಯಾವ ರೀತಿಯಲ್ಲಿ ರಿಲೇಷನ್ಶಿಪ್ ಡಿಫೈನ್ ಮಾಡ್ಬೋದು ಇವೆರಡು ನಡುವೆ ಅಂತ ಹೇಳಿ. ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ವಿ ಕ್ಯಾನ್ ಡಿಫೈನ್ ಅ ರಿಲೇಷನ್ಶಿಪ್. ಫಾರ್ ಎಕ್ಸಾಂಪಲ್, ಒಂದು ರಿಲೇಟ್ ಎ ಸೊ ದಟ್ ದ ಸ್ಟಾರ್ಟಿಂಗ್ ವರ್ಡ್ ಫ್ರಮ್ ದ ಸೆಟ್ ಬಿ ಈಸ್ ಲಿಂಕ್ಡ್ ಅಂತ ಹೇಳಿ. ಅಂತ ಹೇಳಿದ್ರೆ ಎಕ್ಸ್ ಶುಡ್ ಬಿ ದ ಸ್ಟಾರ್ಟಿಂಗ್ ಲೆಟರ್ ಇನ್ ದ ವರ್ಡ್. ಇಲ್ಲಿ ನೋಡಿತು ಅಂತ ಹೇಳಿದ್ರೆ ವರ್ಡೇ ಇಲ್ಲ, ಇಲ್ಲಿ ನಂಬರ್ಗಳು. ಈ ಥರ ಯೋಚನೆ ಮಾಡಿದಾಗ ಡಸ್ ಇಟ್ ಮೇಕ್ ಸೆನ್ಸ್ ಫಾರ್ ಅಸ್ ಟು ರಿಲೇಟ್ ಎನಿಥಿಂಗ್? ಈ ಥರ ಏನು ರಿಲೇಟ್ ಮಾಡೋದಕ್ಕಾಗತ್ತಾ? ಮಾಡೋದಕ್ಕಾಗಲ್ಲ. ಸೊ ಔಟ್ಪುಟ್ ಏನಿರುತ್ತೆ? ನಲ್ ಸೆಟ್ ಇರುತ್ತೆ ಅಲ್ವಾ? ಸೊ ಔಟ್ಪುಟ್ ವಿಲ್ ಬಿ ನಲ್ ಸೆಟ್, ಸರಿನಾ? ಅದೇ ರೀತಿಯಲ್ಲಿ ನೀವು ಇವಾಗ ಯಾವುದೋ ಒಂದು ರಿಲೇಷನ್ಶಿಪ್ ಡಿಫೈನ್ ಮಾಡ್ತೀರಾ. ಆ ರಿಲೇಷನ್ಶಿಪ್ಪಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಆ್ಯನ್ ಔಟ್ಪುಟ್ ಆಫ್ ಸೇ ಎಕ್ಸ್ ಆ್ಯಂಡ್ 1 ಈ ರೀತಿಯಲ್ಲಿ. ಇಲ್ಲ ಅಂತ ಹೇಳಿದ್ರೆ ಬರೀ ಎಕ್ಸ್ ಆ್ಯಂಡ್ 2 ಆಗ್ಬೋದು ಈ ರೀತಿಯಲ್ಲಿ. ಇಲ್ಲಾಂದರೆ ಝೆಡ್ ಆ್ಯಂಡ್ 1 ಆಗ್ಬೋದು, ಝೆಡ್ ಆ್ಯಂಡ್ 2 ಆಗ್ಬೋದು. ಈ ಥರ ಇಂಡಿವಿಜುವಲ್ ಔಟ್ಕಮ್ ಬರ್ಬೋದು, ಆಯಿತಾ? ಇಲ್ಲಾಂದರೆ ಮತ್ತೊಂದು ರೀತಿಯಲ್ಲಿ ಡಿಫೈನ್ ಮಾಡ್ತೀರಾ, ವೇರ್ ಯು ಕ್ಯಾನ್ ಗೆಟ್ 2 ಪಾಸಿಬಲ್ ಆರ್ಡರ್ ಪೇರ್ ಈ ರೀತಿಯಲ್ಲಿ, ಸರಿನಾ? ಇನ್ನೊಂದು ಕಡೆ ಆಗ್ಬೋದು ವೇರ್ ಯು ಹ್ಯಾವ್ 3 ಪಾಸಿಬಲ್ ಔಟ್ಪುಟ್ಸ್. ಇದು ಕೂಡ 3 ಪಾಸಿಬಲ್ ಔಟ್ಪುಟ್ಸ್. ಸೊ ಇನ್ನೊಂದು ಥರ ಡಿಫೈನ್ ಮಾಡ್ಬೋದು ವೇರ್ ಯು ಹ್ಯಾವ್ 1 2 3. ಹಾಂ, ಇನ್ನೂ 3ನೇ ಇದೆ ಇದು. ಸೊ ಯು ಕ್ಯಾನ್ ಹ್ಯಾವ್, ಇದು ಕೂಡ ಇನ್ನೂ 3ನೇ ಇದೆ. ಸೊ ಇನ್ನೂ 66 ಅಲ್ವಾ? ಸೊ ಕೊನೆ ಹೋಗ್ತಾ ಹೋಗ್ತಾ
ಇಲ್ಲಿ ನೋಡ್ಬೋದು 3 4 5. ಸೊ ಇಲ್ಲಿ 5 ಆರ್ಡರ್ ಪೇರ್ ಸಿಗ್ಬೋದು. ಸೊ ನೀವು ಹೇಗೆ ಡಿಫೈನ್ ಮಾಡ್ತೀರಾ ಅಂತ ಹೇಳಿ ಹಲವಾರು ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಎಷ್ಟು ಹಲವಾರು ರೀತಿ ಅಂತ ಹೇಳಿದ್ರೆ 64 ರೀತಿಯಲ್ಲಿ ನಾನು ಡಿಫೈನ್ ಮಾಡ್ಬೋದು. ಪಾಸಿಬಿಲಿಟೀಸ್ ಔಟ್ಕಮ್ ಪಾಸಿಬಿಲಿಟೀಸ್ ಏನಂತ ಹೇಳಿದ್ರೆ ನಲ್ ಸೆಟ್ಟಿಂದ ಹಿಡಿದು ಸಿಂಗಲ್ ಎಲಿಮೆಂಟ್ಸಿಂದ ಹಿಡಿದು ಆಯಿತಾ, ಡಬಲ್ ಎಲಿಮೆಂಟ್ಸಿಂದ ಹಿಡಿದು ಟ್ರಿಬಲ್ ಎಲಿಮೆಂಟ್ಸಿಂದ ಹಿಡಿದು ಆ ರೀತಿಯಲ್ಲಿ 6 ಎಲಿಮೆಂಟ್ಸ್ವರೆಗೂ ಹೋಗುತ್ತೆ. ಸರಿನಾ? ಆ ರೀತಿಯಲ್ಲಿ ನೀವು ಇಷ್ಟೊಂದು ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಸೊ ಎಷ್ಟು ಅಂತ ಹೇಳಿದ್ರೆ ಈ ನಂಬರು, ಇದು ಉತ್ತರ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಪವರ್ ಸೆಟ್. ಆಯಿತಾ? ಸೊ ಇದು ನಿಮ್ಮ ಈ ಪ್ರಶ್ನೆಗೆ ಲಾಜಿಕ್ಕು ಆ್ಯಂಡ್ ದ ಆನ್ಸರ್.